ಇತಿಹಾಸ ಪ್ರಸಿದ್ಧ ಆನೇಕಲ್ನ ಶ್ರೀ ಧರ್ಮರಾಯಸ್ವಾಮಿ ದ್ರೌಪದಮ್ಮ ಕರಗ ಮಹೋತ್ಸವವು ಇದೀಗ ವಿವಾದಕ್ಕೆ ಕಾರಣವಾಗಿದೆ. ಕರಗ ಹೊರುವ ವಿಚಾರವಾಗಿ ಎರಡು ಬಣಗಳ ನಡುವೆ ಹಲವು ವರ್ಷಗಳಿಂದ ಜಟಾಪಟಿ ನಡೀತಾನೆ ಇದೆ. ಒಂದೇ ತಿಂಗಳಲ್ಲಿ ಎರಡೆರಡು ಬಾರಿ ಕರಗ ನಡೀತಾ ಇದ್ದು ಗೊಂದಲದ ಗೂಡಾಗಿ ಪರಿಣಮಿಸಿದೆ. ಇದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಕರಗ ಹೊರುವ ವಿಚಾರಕ್ಕೆ ಎರಡು ಬಣಗಳ ನಡುವೆ ಕೆರೆ, ಅರ್ಚಕರು ಮತ್ತು ಕುಲಸ್ಥರ ನಡುವೆ ಶುರುವಾದ ಜಟಾಪಟಿ. ಬೆಂಗಳೂರು ಹೊರವಲಯ ಆನೇಕಲ್ನಲ್ಲಿ ಈಗ ಕರಗದ ಕಿಚ್ಚು ಹೊತ್ತಿಕೊಂಡಿದೆ. ಕರಗ ಹೊರುವ ಜವಾಬ್ದಾರಿ ಯಾರಿಗೆ ಸೇರಿದ್ದು ಅನ್ನೋ ವಿಚಾರವಾಗಿ ಎರಡು ಗುಂಪುಗಳ ನಡುವೆ ವರ್ಷಗಳಿಂದ ಜಟಾಪಟಿ ನಡೀತಾನೇ ಇದೆ. ಈ ಬಾರಿ ಕರಗ ಹೊರುವ ಹಕ್ಕನ್ನ ಅರ್ಚಕರ ಪರ ಪೂಜಾರಿ ರಮೇಶ್ಗೆ ನೀಡಿ ಹೈಕೋರ್ಟ್ ತೀರ್ಪು ನೀಡಿತ್ತು. ಅದರಂತೆ ಏಪ್ರಿಲ್ 1ನೇ ತಾರೀಖಿನಂದು ಅರ್ಚಕರ ಗುಂಪಿನಿಂದ ರಮೇಶ್ ಕರಗ ಶಕ್ತ್ಯೋತ್ಸವವನ್ನ ಅದ್ಧೂರಿಯಾಗಿ ನೆರವೇರಿಸಿದ್ರು. ಆದ್ರೆ ಕತೆ ಇಲ್ಲಿಗೆ ಮುಗಿದಿಲ್ಲ. ಈಗ ಪೂಜಾರಿ ಚಂದ್ರಪ್ಪ ನೇತೃತ್ವದ ಕುಲಸ್ಥರ ಬಣ ಮತ್ತೆ ಕರಗ ಹೊರಲು ಸಕಲ ಸಿದ್ಧತೆ ಮಾಡಿಕೊಂಡಿದೆ. ಅರ್ಚಕರ ಬಣದಲ್ಲಿ ಇರೋದು ಕೇವಲ 4 ಮನೆಗಳು. ಆದ್ರೆ ನಮ್ಮ ಕುಲಸ್ಥರ ಬಣದಲ್ಲಿ 400 ಮನೆಗಳಿವೆ. ನಾವು ಕರಗ ಮಾಡಿಯೇ ತೀರುತ್ತೇವೆ ಎಂದು ಕುಲಸ್ಥರು ಸೆಡ್ಡು ಹೊಡೆದಿದ್ದಾರೆ. ಇದರಿಂದಾಗಿ ಆನೇಕಲ್ನಲ್ಲಿ ಈ ಬಾರಿ ಎರಡೆರಡು ಕರಗ ನಡೆಯುವ ವಿಚಿತ್ರ ಸನ್ನಿವೇಶ ಸೃಷ್ಟಿಯಾಗಿದೆ. ಇದೇ ರೀತಿ ಹಿಂದೇನೂ ಸಹ 2 ಬಾರಿ ಆನೇಕಲ್ನಲ್ಲಿ 2 ಕರಗಳು 1 ತಿಂಗಳ ಅಂತರದಲ್ಲಿ 2 ಕರಗಳು ನಡೆದಿದ್ದಾವೆ. ಆ ಗೊಂದಲ ಯಾವುದೇ ರೀತಿಯಾದಂಥ ಜನತೆಗೆ ಗೊಂದಲ ಇಲ್ಲ. ಸಾಂಪ್ರದಾಯಿಕವಾಗಿ ಏನೇನು ಶಾಸ್ತ್ರೋಕ್ತಗಳು ನಡೀತಿದ್ದಾವೆ ಆ ಎಲ್ಲ ಶಾಸ್ತ್ರೋಕ್ತಗಳನ್ನು ನೆರವೇರಿಸಿ ಸಾಂಪ್ರದಾಯಿಕವಾಗಿ ಕರಗವನ್ನು ಆಚರಣೆ ಮಾಡ್ತಿದ್ದೇವೆ. ಇದರಲ್ಲಿ ಯಾವುದೇ ಗೊಂದಲ ಇಲ್ಲ. ಹಿಂದೆ ನಾವು ಭಜನೆ ಮಂದಿರದಿಂದ ಮಾಡಿದಂತಹ ಸಂದರ್ಭದಲ್ಲಿ ಕರಗ ಮಹೋತ್ಸವವನ್ನು ನಡೆಸಿದಂಥ ಸಂದರ್ಭದಲ್ಲಿ ಈಗ ಏನು ಕೋಟೆ ಜಗಳ ಮತ್ತು ವಸಂತನ ಪ್ರತಿಷ್ಠಾಪನೆ ಇತ್ತು ಅದೇ ಜಾಗಗಳಲ್ಲಿ ನಡೀತಾ ಇತ್ತು. ಈ ಸಣ್ಣ ಕಾನೂನ ತೊಡಕಿಂದ ನಾವು ಅದನ್ನು ಸ್ವಲ್ಪ ಬದಲಾವಣೆ ಮಾಡಿದ್ದೇವೆ. ಆ ಸ್ಥಳದಿಂದ ಪಕ್ಕದ ಸ್ಥಳಕ್ಕೆ ಅದನ್ನು ಬದಲಾವಣೆ ಮಾಡ್ಕೊಂಡಿದ್ದೇವೆ. ಕಾರ್ಯಕ್ರಮಗಳು ಎಂದಿನಂತೆ ನಡೀತವೆ, ಸ್ಥಳ ಮಾತ್ರ ಬದಲಾವಣೆ ಆಗಿರ್ತಕ್ಕಂಥದ್ದು ಅಂತ ಎಲ್ಲ ಕಾರ್ಯಕ್ರಮಗಳು ಯಾವುದೇ ಕಾರ್ಯಕ್ರಮಗಳನ್ನು ಕಡಿತ ಮಾಡೋದಿಲ್ಲ. ಯಾವುದೇ ರೂಟ್ ಅಂತೇನು ಹೇಳ್ತೀವಿ, ಮಾರ್ಗ, ಕರಗ ಸಂಚರಿಸ್ತಕ್ಕಂಥ ಮಾರ್ಗವನ್ನು ಕಡಿತ ಮಾಡೋದಿಲ್ಲ. ಎಲ್ಲವನ್ನು ಹಿಂದಿನ ಸಂಪ್ರದಾಯದಂತೆ ನಾವು ನಡೆಸ್ಕೊಂಡು ಬರ್ತಿದ್ದೀವಿ. ಈ ಬೆಳವಣಿಗೆಗೆ ಅರ್ಚಕರ ಬಣ ತೀವ್ರ ವಿರೋಧ ವ್ಯಕ್ತಪಡಿಸಿದೆ. ವೈನಿ ಕುಲ ಸೇವಾ ಸಂಘದ ಅಧ್ಯಕ್ಷ ಮಂಜುನಾಥ್ ಮಾತನಾಡಿ, ಈಗಾಗಲೇ ಎಲ್ಲ ಧರ್ಮಗಳ ಮಾನ್ಯತೆ ಪಡೆದ ಕರಗ ಶಾಸ್ತ್ರೋಕ್ತವಾಗಿ ಮುಗಿದಿದೆ. ಈಗ ಕರಗ ಹೊರಲು ಸಜ್ಜಾಗಿರುವ ಚಂದ್ರಪ್ಪ ಅವರ ವಂಶಸ್ಥರು ಯಾರು ಈ ಹಿಂದೆ ಕರಗ ಹೊತ್ತ ಇತಿಹಾಸ ಇಲ್ಲ. ಇದು ನೇರವಾದ ನ್ಯಾಯಾಂಗ ನಿಂದನೆ ಎಂದು ಕಿಡಿಕಾರಿದ್ದಾರೆ. ಅಲ್ಲದೆ ಈ ಬಗ್ಗೆ ಸರ್ಕಾರ ಮತ್ತು ಅಧಿಕಾರಿಗಳ ಗಮನಕ್ಕೆ ತರಲಾಗಿದ್ದು ಮುಂದಿನ ದಿನಗಳಲ್ಲಿ ಕಾನೂನು ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಆನೇಕಲ್ ನಮ್ಮ ದಕ್ಷಿಣ ಭಾರತದಲ್ಲೇ ಇತಿಹಾಸ ಪ್ರಸಿದ್ಧವಾಗಿತ್ತು. ಆನೇಕಲ್ ಕರಗ ಅನ್ನುವಂಥದ್ದು ಅದು ಚೈತ್ರ ಹುಣ್ಣಿಮೆ ದಿನ ಸಾಂಪ್ರದಾಯಿಕವಾಗಿ ಹಿಂದೂ ಧರ್ಮದ ಪ್ರಕಾರ ನಮ್ಮ ವೈನಿ ಕುಲ ಕ್ಷತ್ರಿಯ ಕುಲದ ಒಂದು ಆಚಾರ ವಿಚಾರವಾಗಿ ಕರಗ ಮಹೋತ್ಸವ ನೆರವೇರಿದೆ. ಈಗ ಒಂದು ನಮ್ಮ ಜನಾಂಗದಲ್ಲಿ ಅಸಮಾಧಾನಿತವಾದಂಥ ಒಂದು ಗುಂಪಿತ್ತು. ಆ ಗುಂಪು ಯಾವುದೋ ಭಜನೆ ಮನೆಯಲ್ಲಿ ಕರಗ ಮಾಡ್ತಾ ಇದೆ. ಇದು ವೈನಿ ಕುಲ ಕ್ಷತ್ರಿಯ ಮತ್ತು ಧರ್ಮರಾಯಸ್ವಾಮಿ ದ್ರೌಪದಮ್ಮ ದೇವಾಲಯದಲ್ಲಿ ನಡೀತಾ ಇರೋ ಕರಗ ಅಲ್ಲ. ಒಟ್ಟಿನಲ್ಲಿ ಇತಿಹಾಸ ಪ್ರಸಿದ್ಧ ಆನೇಕಲ್ ಕರಗವೀಗ 2 ಬಣಗಳ ಪ್ರತಿಷ್ಠೆಯ ಕಣವಾಗಿ ಬದಲಾಗಿದೆ. ಭಕ್ತಿ ಮತ್ತು ಪರಂಪರೆಯ ನಡುವೆ ಕಾನೂನಿನ ಸಂಘರ್ಷ ಶುರುವಾಗಿದೆ. ಆನೇಕಲ್ ಜನರಿಗೇನೋ ಈ ಬಾರಿ ಎರಡೆರಡು ಕರಗ ನೋಡುವ ಡಬಲ್ ಧಮಾಕ ಸಿಗಬಹುದು. ಆದ್ರೆ ಈ ವಿವಾದದ ಅಂತ್ಯ ಎಲ್ಲಿಗೆ ತಲುಪುತ್ತೆ ಅನ್ನೋದೇ ಸದ್ಯದ ಕುತೂಹಲ. ಅಂಬರೀಶ್ ತಿಮ್ಮೇಗೌಡ, ಗ್ಯಾರಂಟಿ ನ್ಯೂಸ್, ಆನೇಕಲ್.